ಇವತ್ತು ಸಂಘಟನಾ ಪರ್ವದ ಮೀಟಿಂಗ್ ಇತ್ತು. ನಾವು ಶಾಸಕರು, ನಮ್ಮೆಲ್ಲ MLCಗಳು, ಕೆಲವರು MP ಗಳು ಕೂಡ ಬಂದಿದ್ರು. ಸೊ ಸಂಘಟನೆ ತಾಲೂಕ್ ಲೆವೆಲ್ ಮತ್ತು ಜಿಲ್ಲಾ ಲೆವೆಲಿನ ಪದಾಧಿಕಾರಿಗಳ ಅಧ್ಯಕ್ಷರ ಒಂದು ಆಯ್ಕೆ ಬಗ್ಗೆ ಚರ್ಚೆ ನಡೀತು. ಸ್ಟೇಟ್ ಪ್ರೆಸಿಡೆಂಟ್ ಬಗ್ಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾರೆ. ಅವ್ರು ಯಾವಾಗ ಬರ್ತಾರೋ ಆ ಪ್ರಕ್ರಿಯೆ ಅವತ್ತು ಶುರುವಾಗ್ತದೆ. ಇವತ್ತು ಯಾವುದು ಆ ರೀತಿಯ ಚರ್ಚೆಗಳು ಏನು ನಡೆದಿಲ್ಲ. ಯಾಕಂದ್ರೆ ಶಿವರಾಜ್ ಸಿಂಗ್ ಒಬ್ಬರೇ ಅದನ್ನ ಮಾಡುವಂತ ಅಧಿಕಾರ ಕೇಂದ್ರದ ಅಧ್ಯಕ್ಷರು ಕೊಟ್ಟಿರೋದು. ಅದರಿಂದ ಅವ್ರು ಬಂದಾಗೆ ಎಲ್ಲ ಪ್ರಕ್ರಿಯೆ ಶುರುವಾಗ್ತದೆ. ಇವತ್ತು ಯಾವುದು ಕೂಡ ಅಧ್ಯಕ್ಷ ಚುನಾವಣೆ ಬಗ್ಗೆ ಚರ್ಚೆ ನಡೆದಿಲ್ಲ. ಸಂಘಟನಾ ಪರ್ವದ ಬಗ್ಗೆ ಚರ್ಚೆ ನಡೆದಿಲ್ಲ. ಸರ್, ಈಗ ಕೆಲವರು ರಾಜ್ಯಾಧ್ಯಕ್ಷರ ಚುನಾವಣೆ ಆಗ್ಲೇಬೇಕು ಅಂತ ಹೇಳ್ತಾರೆ. ಯತ್ನಾಳ್ ಬಣದವರು ಇಲ್ಲ, ನಾನು ಅದೆಲ್ಲ ತೀರ್ಮಾನ ಮಾಡೋದು ನಾನು ನೀವಲ್ಲ. ಅದು ತೀರ್ಮಾನ ಮಾಡೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಈಗಾಗಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ನೇಮಕ ಮಾಡಿದ್ದಾರೆ. ಅವ್ರು ಬರ್ತಾರೆ. ಅದು ಚುನಾವಣೆ ಆಗ್ಬೇಕಾ, ಚುನಾವಣೆ ಆಗ್ಬಾರ್ದಾ, ಸರ್ವಸಮ್ಮತ ಆಗ್ಬೇಕಾ, ಎಲ್ಲವನ್ನ ತೀರ್ಮಾನ ಮಾಡೋ ಅಧಿಕಾರ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಇರ್ತದೆ. ಅವರು ಕೇಂದ್ರದ ನಾಯಕರ ಜೊತೆ ಮಾತಾಡಿ ಅವರು ಏನ್ ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನ್ ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಶಿರಸಾವಹಿಸಿ ತಲೆಬಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಚುನಾವಣೆ ಆಗ್ಬೇಕಂತೀರೋ ಅಥವಾ ಒಮ್ಮತದ ಅಭ್ಯರ್ಥಿ ಆಗ್ಬೇಕಂತೀರೋ ನೀವು? ಅದು ತೀರ್ಮಾನ ಮಾಡೋರು ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಚುನಾವಣೆ ನಮ್ಮ ಬಿಜೆಪಿಯ ಒಂದು ಕಾನೂನೇನಿದೆ ಅದರಲ್ಲಿ ಎರಡೂ ಇದೆ. ಚುನಾವಣೆನೂ ಇದೆ ಮತ್ತೆ ಸರ್ವಸಮ್ಮತನೂ ಇದೆ. ಅದನ್ನ ಯಾವಾಗ ಆಯ್ಕೆ ಮಾಡ್ತೀರ ಅದನ್ನ ಅಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದ ಮೇಲೆ ತೀರ್ಮಾನ ಆಗ್ತದೆ. ಎರಡು ಆಯ್ಕೆ ಅಂತೂ ಇದೆ. ಪಕ್ಷದಲ್ಲಿ ಶಿಸ್ತಿನ ಪಕ್ಷದಲ್ಲಿ 7 ಗಂಟೆಗೆ ಇದೆ ಕೋರ್ ಕಮಿಟಿ ಸಭೆ. ಬರ್ತೀನಿ. ಅದರಲ್ಲಿ ಹಲವಾರು ತೀರ್ಮಾನಗಳನ್ನು ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.